ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ವತಿಯಿಂದ ನಡೆಯುವಂತಹ ಹೋರಾಟಕ್ಕೆ ಸಂಪೂರ್ಣವಾಗಿ ಭಾರತ್ ಮುಕ್ತಿ ಮೋರ್ಚಾ ಹಾಗೂ ಯುನಿಟಿ ಆಫ್ ಮೂಲ್ಯವಾಸಿ ಬಹುಜನ ಸಂಘಟನೆ ಸಂಪೂರ್ಣ ಬೆಂಬಲವನ್ನು ಹೇಳುತ್ತಾ ಇವತ್ತು ಚಿಂಚೋಳಿ ತಾಲೂಕಿನ ಶಾದಿಪುರ ಏನು ಗ್ರಾಮದ ಸರ್ವೆ ನಂಬರ್ 126/1 126/3 ಸರ್ಕಾರದಿಂದ ಏನು ಬಡ ಜನರಿಗೆ ಹಿಂದುಳಿದವರಿಗೆ ಮಾಡ್ಕೊಂತಿಲ್ಲಕ್ಕೆ ಭೂಮಿ ಕೊಟ್ಟದ ಅಂತ ಭೂಮಿ ಕೂಡ ಸರ್ವೆ ಮಾಡಿ ತಾಲೂಕು ಆಡಳಿತರು ಅವ್ರ ಹೆಸರಿಗೆ ಮಾಡ್ಬೇಕಂತೇಳಿ ಹಲವಾರು ದಿನಗಳಿಂದ ಈ ಹೋರಾಟವನ್ನು ಮಾಡಿ ಪತ್ರಿಕಾ ಮಾಧ್ಯಮದವರು ಏನು ತಾಲೂಕು ಆಡಳಿತಕ್ಕ ಜಿಲ್ಲಾ ಆಡಳಿತ ಗಮನಕ್ಕೆ ತಂದರೂ ಕೂಡ ಅವ್ರು ಮುತುವರ್ಜಿ ವಹಿಸುವಲ್ಲಿ ಸ್ವಲ್ಪ ಹಿಂದೇಟ್ ಆಗ್ತಾರೆ. ಅದಕ್ಕಾಗಿ ಅಂತ ಒಂದು ಜಮೀನಿನಲ್ಲಿ ಒಂದು ಅಕ್ರಮ ಮಣ್ಣು ಸಾಗಾಣಿಕೆ ಅಂತೇಳಿ ನಮ್ಮ ಅಣ್ಣತಮ್ಮರು ಸುಮಾರು ದಿನಗಳಿಂದ ತಾಲೂಕು ಆಡಳಿತಕ್ಕ ಸಂಬಂಧಪಟ್ಟಂತ ಇಲಾಖೆಗೆ ಮನವಿಗಳನ್ನು ಕೊಡ್ತಾ ಬಂದ್ರು ಕೂಡ ಅವ್ರ ಮೇಲೆ ಕ್ರಮ ತಗೊಳಕ ಹಿಂದೇಟ್ ಹಾಕ್ತಾರ. ಅದಕ್ಕಾಗಿ ನಾವು ಈ ಹೋರಾಟದ ಮೂಲಕ ನಾವೇನು ತಾಲೂಕು ಆಡಳಿತಕ್ಕ ಎಚ್ಚರ ಮಾಡ್ತಾ ಇದೀವಿ ಅಂತಂದ್ರೆ ಇವತ್ತು ಯಾರ ಕಳ್ಳರ ಯಾರ ಗಾಡಿಗಳಿಂದ ಆ ಮಾಲನ್ನ ಕಾಂಗ್ರೆಸ್ಸಿನ 45 MLAಗಳು ಡೆಲ್ಲಿ ಟಿಕೆಟ್ ಬುಕ್ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲಪ್ಪ, ನೀವು ಅವರಿಗೆ ಕೇಳಿ ಅಥವಾ ನಿಮ್ಮ ಚಾನಲ್ದವರಲ್ಲಿ ಇರ್ತಾರ ಅವ್ರಿಗೆ ಕೇಳಂತೆ. ಉತ್ತಮ ಅನ್ನೋ ಮಾತಾಡಿದ್ದಾರೆ. ನಾನಾದರೆ ಉತ್ತಮ ಅಂತ ನೀವು ಹೇಳ್ತೀರಿ, ಅವರು ಹೇಳ್ತಾರೆ, ಮೇಲಿನವ್ರು ಹೇಳ್ತಾರೆ. ಬಟ್ ನಮ್ಮೆಲ್ಲರ ಹಣೆಬಾರ ಅನ್ನೋಕ್ಕಿಂತಲೂ ನಮ್ಮ ಐಡಿಯಾಲಜಿ ಪ್ರಕಾರ ಮತ್ತು ನಾವು ಪಕ್ಷದಲ್ಲಿ ಏನು ನಾವು ಇಲ್ಲಿವರೆಗೆ ದುಡ್ಕೊಂಡು ಬಂದಿದ್ದೇವೆ, ನಮ್ಮ ನಿರ್ಣಯಗಳು ಹೆಚ್ಚಾಗಿ ಸೋನಿಯಾ ಗಾಂಧಿಯವರು ತೆಗೆದುಕೊಳ್ತಾರೆ. ಬಟ್ ಈಗ ಆ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಈಗಾಗಲೇ ಇಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾರೆ. ಬದಲಾವಣೆ ಆಗತಕ್ಕಂಥ ಮಾರ್ಗದಲ್ಲಿ ಏನಾರ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಅಥವಾ ನಾವು ಸೇರಿ ನಿರ್ಣಯ ತೆಗೆದುಕೊಳ್ಬೇಕು ಅಂದರೆ ಅದು ಸ್ವಲ್ಪ ಸಮಯ ಹಿಡಿತದೆ. ಅದು ನೋಡೋಣ. ಥ್ಯಾಂಕ್ ಯು.